ನಮಸ್ಕಾರ. ಶ್ರೀ ಗುರು ಮೌನನ ವಚನಗಳನ್ನು ನೋಡ್ತಾ ಅದರ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ. ಪಂಚಮಹಾ ಪಂಚಾಳರೆಂದು ವಂಚನೆಯ ಮಾಡಲೇಬೇಡಿರಿ, ಹಂಚಿಕೊಂಡೈತೆ ಸರಿಯಾಗಿ ಮುಂಚಂಬುದೇಕೆ ಅಧಿಕಾರ. ಪಂಚಮಹಾ ಪಂಚಾಳರೆಂದು ಎಂದೂ ಕೂಡ ನೀವು ಯಾರಿಗೂ ಕೂಡ ವಂಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಂಚಿಕೊಂಡೈತೆ ಸರಿಯಾಗಿ, ನಿಮಗೆ ಯಾವಾಗ ಬೇಕು ಅವಾಗ ಅಧಿಕಾರ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಲೇ ಮುಂಚೂಣಿಯನ್ನು ಬರೆದಿಟ್ಟುಬಿಟ್ಟಿದೆ. ಆ ಅಧಿಕಾರಕ್ಕೋಸ್ಕರ ಅಂತೇಳಿ ನೀವು ಯಾರಿಗೂ ಕೂಡ ವಂಚನೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರು ಅಂತೇಳಿ ಆ ಗುರು ಮೌನ ನಮಗೆ ಅಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ರು ಅಂತ ಹೇಳ್ತಾ ಇದ್ದಾನೆ. ಆ ಬಸವಣ್ಣನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಎದ್ದು ಬಿದ್ದು ಕ್ಷತ್ರಿಯರ ಎತ್ತುವ ಗುರು ಬಂದ, ಮತ್ತೆ ಮರ್ತಕ್ಕೆ ಪಂಚಾನನ ಪುತ್ರರಿಗೆ ಕೌಲು ಕೊಡ ಬಂದ ಬಸವಣ್ಣ. ಎದ್ದು ಬಿದ್ದು ಕ್ಷತ್ರಿಯರ ಎತ್ತುವ ಗುರು ಬಂದ ಅಂತಂದರೆ, ಕ್ಷತ್ರಿಯರು ಅಂತಂದರೆ ಇಲ್ಲಿ ಬರ್ಚಿ, ಖಡ್ಗ ಅವನ್ನೆಲ್ಲವನ್ನ ಹಿಡ್ಕೊಂಡು ಯುದ್ಧವನ್ನು ಮಾಡುವಂಥವರಿಗೆ ಕ್ಷತ್ರಿಯರು ಅಂತಂದು ಹೇಳ್ತೀವಿ. ಹಾಗಾಗಿ ಆ ಕ್ಷತ್ರಿಯರನ್ನು ಕೂಡ ಕಾಯಲಿಕ್ಕೆ ಈ ಭೂಮಿಗೆ ಬಂದಾನೆ. ಅದೇ ರೀತಿ ಕೂಡ ಪಂಚಾನನ ಪುತ್ರರಿಗೂ ಕೂಡ ಅವರಿಗೂ ಕೂಡ ಒಂದು ಒಪ್ಪಂದವನ್ನು ಮಾಡಲಿಕ್ಕೆ, ಕರಾರವನ್ನು ಮಾಡಲಿಕ್ಕೆ ಈ ಭೂಮಿಗೆ ಬಂದಾನ ಗುರುಮೌನ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕೂಡ ಅರ್ಥವನ್ನು ನಾವು ತಿಳ್ಕೊಂಡಿದ್ದೇ ಆಯಿತು ಅಂತಂದರೆ, ಇಂಥ ವಚನಗಳನ್ನು ಆ ಗುರು ಮೌನೇಶ್ವರ ಬರೆದಿಟ್ಟಿದ್ದಾನೆ. ಆದರೆ ಇದು ಬೆಳಕಿಗೆ ಬಾರದೇನೆ ಹಾಗೆ ಸಾಕಷ್ಟು ಹಿಂದುಳಿದ್ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಇಂಥ ವಚನಗಳನ್ನು ತಿಳ್ಕೊಂಡು ಅದನ್ನು ಎಲ್ಲರೂ ಕೂಡ ಮನನ ಮಾಡಿಕೊಂಡು ಅರ್ಥವನ್ನು ತಿಳ್ಕೊಂಡು ನಡೆದರೆ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. ಪಂಚಮಹಾಪಂಚಾಳರೆಂದು ವಂಚನೆಯ ಮಾಡಲೇಬೇಡಿ. ನೋಡಿ ಎಷ್ಟು ಅರ್ಥಪೂರ್ಣ ಇದು. ಯಾವತ್ತಿಗೂ ಕೂಡ ಪಂಚಾಳರು ಯಾರಿಗೂ ಕೂಡ ವಂಚನೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಅಧಿಕಾರ ಅಂತ ಏನಿದೆಯಲ್ಲ ಅದು ಬಂದೇ ಬರುತ್ತೆ. ಅದಕ್ಕೆ ಒಂದು ಸಮಯ ಸಂದರ್ಭ ಅಂತೇಳಿ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಎದ್ದು ಬಿದ್ದು ಕ್ಷತ್ರಿಯರ ಎತ್ತುವ ಗುರು ಬಂದ, ಮತ್ತೆ ಮರ್ತಕ್ಕೆ ಪಂಚಾನನ ಪುತ್ರರಿಗೆ ಕೌಲು ಕೊಡ ಬಂದ ಬಸವಣ್ಣ. ಕ್ಷತ್ರಿಯರು ವೀರರು, ಶೂರರು. ಆದರೆ ಪಂಚಾನನ ಪುತ್ರರು ವಿಶ್ವಕರ್ಮರು ಅದಕ್ಕಿಂತನೂ ಒಂದು ಪಟ್ಟು ಹೆಚ್ಚು. ಆದರೆ ಅದಕ್ಕೆ ಕರಾರು ಒಪ್ಪಂದವನ್ನು ಮಾಡಲಿಕ್ಕೆ ಅಂತೇಳಿ ಭೂಮಿಗೆ ಬಂದಾನೆ ಗುರುಮೌನ ಅಂತಂದು ಆ ಬಸವಣ್ಣನಿಗೆ ಹೇಳ್ತಾ ಇದ್ದಾನೆ. ಅದು ಸಮಯ ಸಂದರ್ಭ ಬಂದಾಗ ಎಲ್ಲವೂ ಕೂಡ ಕಾಲ ತಿಳಿಸ್ಕೊಡುತ್ತೆ. ಅಲ್ಲಿವರೆಗೂ ಕಾಯರಪ್ಪ ಅಂತೇಳಿ ಗುರುಮೌನ ಹೇಳ್ತಾ ಇದ್ದಾನೆ ಅಲ್ವಾ. ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊಂಡು ನಡೆಯೋಣ ಅಲ್ವಾ. ನಮಸ್ಕಾರ. ಕೇಳಿದ್ದಕ್ಕೆ ನಮಸ್ಕಾರ.